ಗ್ಲಾಸ್ ಹಿಡಿಯೋದನ್ನ ಬಿಟ್ಟು ನನ್ನ ಕೈ ಹಿಡಿದ್ರಲ್ಲ, ಏನು ಅಂತಾನೆ ಗೊತ್ತಾಗ್ಲಿಲ್ಲ. ಹೇಗೋ ತೋಟದ ಕಡೆ ಬರ್ತಾರಲ್ಲ, ಅಲ್ಲೇ ಕೇಳಿದ್ರಾಯ್ತು. ಉಲ್ಲಾಸದ ಹೂಮಳೆ ಜಿನುಗುತ್ತಿದೆ ನನ್ನಲ್ಲಿ, ಸಗೋಟದ ಅಕ್ಷಯ, ನಾನು ಬಂದ ತಕ್ಷಣ ಸುಂದರವಾದ ಹಾಡೋದನ್ನೇ ನಿಲ್ಲಿಸಿಬಿಟ್ಟೆ. ಏನೋ ಮನಸ್ಸಿಗೆ ಬೇಜಾರಾಗ್ತಾ ಇತ್ತು, ಹಾಗೆ ಹಾಡ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅಲ್ಲ, ಮನಸ್ಸಿಗೆ ಬೇಜಾರಾಗುವಂತ ವಿಷಯ ಏನ್ ನಡೆದಿದೆ? ಯಾರಿಂದ ಬೇಜಾರಾಗಿ? ಇನ್ಯಾರಿಂದ? ಇದ್ದಾಳಲ್ಲ ನಿಮ್ಮ ಅತ್ತಿಗೆಯಿಂದ. ನನ್ನತ್ತಿಗೆ ದೇವತೆ ಅಂತ ಹೇಳಿ ಅಲ್ಲ, ಅಪಾರವಾದ ಸಂಪತ್ತಿಗೆ ನನ್ನನ್ನು ಒಡೆಯನನ್ನಾಗಿ ಮಾಡಿದ್ದಾಳೆ ಆ ನನ್ನ ಅತ್ತಿಗೆ. ಅವಳ ಉಪಕಾರವನ್ನು ಯಾವ ಕಾಲಕ್ಕೂ ತೀರಿಸಲು ಸಾಧ್ಯವಿಲ್ಲ. ಅಂತ ನನ್ನ ಅತ್ತಿಗೆ ನಿನಗೆ ಬೇಜಾರು ಮಾಡಿದ್ದ ಅಂದ್ರೆ ಅವಳು ನಿಮಗೆ ಶ್ರೀಮಂತಿಕೆ ಕೊಡ್ತಿದ್ದಾಳೆ ಎಂದು ನಾನು ಅವಳಿಗೆ ತೊತ್ತಾಗಿ ಬಾಳ್ಬೇಕೆ? ಅವಳು ನನಗೆ ಎಷ್ಟೇ ಅವಮಾನ ಮಾಡಿದ್ರು ಅದನ್ನ ನಾನು ಸಹಿಸ್ಕೊಂಡಿರ್ಬೇಕೆ? ನೋಡಿ, ನಿಮ್ಮನ್ನ ಕೇಳ್ತಾ ಯಾರಾದ್ರೂ ಈ ಮನೆಗೆ ಬಂದ್ರೆ ಅವ್ರ ಜೊತೆ ನಾನು ಮಾತಾಡಿದ್ರೆ ನಾನು ಮಾನ ಬಿಟ್ಟವಳಂತೆ, ಜಾರಣಿಯಂತೆ, ಹಾಗೆ ಹೀಗೆ ಅಂತ ಬಾಯಿ ಬಂದಾಗ ಮಾತಾಡ್ತಾಳ್ರಿ. ಅಲ್ರಿ, ಎಷ್ಟೇ ಆಗ್ಲಿ ಅವಳು ದೊಡ್ಡವಳು, ಒಳ ಕರ್ಕೊಂಡು ಹೋಗಿ ಬುದ್ಧಿ ಹೇಳ್ಬೋದಾಗಿತ್ತು. ಅದನ್ನ ಬಿಟ್ಟು ಬಂದವ್ರ ಎದುರಿಗೆಲ್ಲ ನನಗೆ ಬೈದ್ರೆ ನನ್ನ ಮರ್ಯಾದೆ ಹೋಗೋದಿಲ್ವೇನ್ರಿ? ಏನ್ ತಿಳ್ಕೊಂಡಿದ್ದಾರೆ ಅವ್ರು ನಿನ್ನ? ಏನ್ ತಿಳ್ಕೊಂಡಿದ್ದಾರೆ ಅವರು? ಅವ್ರು ತೋಟಕ್ಕೆ ಹೋಗಿದ್ದಾರೆ. ತೋಟಕ್ಕೆ ಹೋಗಿದ್ದಾರ? ಬಾರ್ಲಿ ಇವತ್ತೆರಡರಲ್ಲಿ ಒಂದು ತೀರ್ಮಾನ ನಾನೇ ಮಾಡ್ತೀನಿ. ಹೋಗ್, ಅರ್ಜೆಂಟ್ ಆಗಿ ಹೋಗಿ ಶರ್ಬತ್ ಮಾಡಿಕೊಂಡು ಬಾ. ದಿನ ಒಂದೊಂದು ಹೇಳ್ತೀರಲ್ಲ ನೀವು. ಇಲ್ಲಿ ಅತ್ತಿಗೆ, ನಾನು ಕೇಳುವ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟು ಮನೆಯಲ್ಲಿ ಅಡಿ. ಅದಾವ ಪ್ರಶ್ನೆ ಅಪ್ಪ? ಅತ್ತಿಗೆ, ಈ ಆಸ್ತಿಗೆ ನಾನು ಒಡೆಯನೋ ಅಥವಾ ನಿನ್ನ ಗಂಡ ಒಡೆಯನೋ? ಅಣ್ಣ ಸ್ವಲ್ಪ ಸುಮ್ಮನಿಲ್ಬೇಕು. ಹೇಳತ್ತಿಗೆ, ಈ ಆಸ್ತಿಗೆ ನಾನು ಒಡೆಯನೋ ಅಥವಾ ನಿನ್ನ ಗಂಡ ಒಡೆಯನೋ? ಈ ಆಸ್ತಿಗೆ ನೀನೇ ದತ್ತಕನಾಗಿ ಬಂದಿರುವಾಗ ನೀನೇ ಒಡೆಯರಪ್ಪ, ನನ್ನ ಗಂಡ ಹೀಗೆ ಒಡೆಯರಪ್ಪ ಅಂದಾಗ ಜಯಶ್ರೀ ನನ್ನ ಹೆಂಡತಿ ಅಂತ ನಿಮಗೆ ಗೊತ್ತಿಲ್ವೇ? ಗೊತ್ತಿರದೆ ಅವಳ ನನ್ನ ಒಡ ಹುಟ್ಟಿದ ತಂಗಿ ಅಂತ ಹೆಚ್ಚಾಗಿ ಪ್ರೀತಿಯಿಂದ ಕಾಣ್ತಾ ಇದ್ದೀನಲ್ಲಪ್ಪ. ತಂಗಿ ಅಂತೆ, ತಂಗಿ ಮಾತಿನಲ್ಲಿ ತಂಗಿ, ಮುಸುಕು ನಾವೇ ತಪ್ಪಾಡ್ತೀವಿ ಅಂತ ಈ ರೀತಿ ಮಾತಾಡಿ ಎಲ್ಲರೂ ತಪ್ಪು ಮಾಡ್ಲಿ ಬಿಡ್ಲಿ, ಇನ್ನು ಮೇಲೆ ಅವಳು ಹೇಳಿದಂತೆ ಕೇಳುವಂತಿದ್ರೆ ಈ ಮನೆಯಲ್ಲಿ ಇರಬೇಕು. ಹೋದ್ರೆ ನಿಮ್ಮ ಮನೆ ಬಂದಂತ ಹೋಗ್ಬೋದು. ಹೌದು, ಕೈಲಾಗದ ಗಂಡನ ಕೈ ಹಿಡಿದ ನೀನು ಇನ್ನು ಮುಂದೆ ನಾನು ಹೇಳ್ದಂತೆ ಕೇಳ್ಕೊಂಡು ಬಿದ್ದಿದ್ರೆ ಸರಿ. ನಿಜ ಹೇಳಮ್ಮ, ನನ್ನ ಹೆಂಡತಿ ಅನ್ಯವಾಗಿ ಮಾತಾಡಿದ್ರೆ ನೀನೆಲ್ಲ ಗುತ್ತಿಗೆ ಸಾಯ್ತೀನಿ. ಶಾಂತ, ಜೈತ್ರಿಗೆ ಮನೋವಾಗಿ ಮಾತಾಡ್ತೇನೆ, ಮಾತಾಡ. ಬಸವರಾಜ, ಹೆಂಡತಿಯ ಮೋಹಕ್ಕೆ ಒಳಗಾಗಿ ಒಡ ಹುಟ್ಟಿದ ಅಣ್ಣನನ್ನು ಗರ್ಭವತಿಯಾದ ಅತ್ತಿಗೆಯನ್ನು ಮನೆಯಿಂದ ಹೊರಹಾಕಲು ಸಿದ್ಧನ. ಇಲ್ಲ, ನಿಮ್ಮಂತ ಮನೆ ಮೂರ್ಖರನ್ನ ಮನೆಯಲ್ಲಿ ಇಟ್ಕೊಂಡು ಜೋಪಾನ ಮಾಡ್ತೀನಿ. ನಾನು ಮನೆ ಬರ್ತೇನೆ. ಅಲ್ಲದೆ ಮತ್ತೆ ನೀನು ಇಡೀ ಆಸ್ತಿ ಎಲ್ಲ ನನ್ನ ಹೆಸರಿನಲ್ಲಿದ್ರೆ ಏನಾಯ್ತು? ಎಲ್ಲ ವ್ಯವಹಾರವನ್ನು ನೀವೇ ಮಾಡ್ತಾ ಇದ್ದೀರಾ. ನಾಳೆ ಸಾಕಷ್ಟು ಆಸ್ತಿ ಮಾಡಿಕೊಂಡು ಮನೆ ಬಿಟ್ಟು ಹೊರಗೆ ಹೋಗಿಬಿಟ್ರೆ ಹುಟ್ಟುವ ಮಕ್ಕಳ ಕೈಯಲ್ಲಿ ಭಿಕ್ಷಾ ಪಾತ್ರೆ ಕೊಡಬೇಕಾಯಿತು. ಬೇಡಪ್ಪ, ಬೇಡ. ನಿಂದಲ್ಲಿ ದುರಭಿಮಾನ ಹುಟ್ಟಿದ ಮೇಲೆ ನಿಜಕ್ಕೂ ನಾವಿರೋದು ಯೋಗ್ಯವಲ್ಲ ಕಣೋ, ಯೋಗ್ಯವಲ್ಲ. ಆ ತಾಯಿ ಸರಸ್ವತಿ ದಯ ಹೊಂದಿದ್ರೆ ಕುಬೇರನಿಗಿಂತ ಮಿಗಿಲಾದ ಈ ದಿನ ಆಸ್ತಿ 10 ಪಟ್ಟು ಗಳಿಸಬಹುದು. ನೀವು ಮೃಷ್ಟಾನವನ್ನು ಊಟ ಮಾಡಿ ನೋಟಿನ ಹಾಸಿಗೆ ಮೇಲೆ ಮಲಗಿದರೆ ನಾವು ಅರೆ ಹೊಟ್ಟೆ ಊಟ ಮಾಡಿ ಹರಕು ಚಾಪೆಲ್ ಮಲಗ್ತೀವಪ್ಪ, ಹರಕು ಚಾಪೆಲ್ ಮಲಗ್ತೀವಿ. ಹರಕು ಚಾಪೆಲ್ ಆದ್ರೂ ಮಲ್ಕೊಳ್ರಿ, ಇಲ್ಲ ಹಾಳು ಗುಡಿಲಿ ಬಿದ್ದು ಸಾಯಿರಿ, ನಮಗೇನ್ ಸಂಬಂಧ? ನಿಜಕ್ಕ ಇದೀನಿ ಮಾತು. ಸಂಬಂಧ ಪಟ್ಟವರೇ ಸುಮ್ಮನೆ ನಿಂತಿರುವಾಗ ಎಲ್ಲಿಂದಲೂ ಬಂದವರು ನಿನಗೆ ಹೇಗೆ ಮತ್ತೆ ಸಂಬಂಧ? ಶಾಂತ, ನಡಿ, ಊರಲ್ಲಿ ಏನಾದ್ರೂ ಬಾಡಿಗೆ ಮನೆ ಹುಡುಕೋಣ. ಅವು ಸಿಗದೆ ಹೋದ್ರೆ ದೇವಸ್ಥಾನಕ್ಕೆ ಕಡಿಮೆ ಇಲ್ಲವಲ್ವೇ? ನಡಿ. ಇಲ್ಲಿ ಅವಳ ಮೈ ಮೇಲಿರುವ ಆಭರಣ ಎಲ್ಲ ನನ್ನ ಗಂಡನ ಆಸ್ತಿ ಸೇರತಕ್ಕದ್ದು. ಅವನ್ನೆಲ್ಲ ಬಿಚ್ಕೊಟ್ಟು ಹಾಳಾಗೋಗ್ರಿ. ನಮಗೆ ಎಷ್ಟಿದ್ರು ಸಾಲಲ್ಲ, ಸುಮ್ಮನೆ. ಶಾಂತ, ಈ ಆಸ್ತಿಯನ್ನು ಬಸವರಾಜನ ಒಡೆಯನ ಮೇಲೆ
ಆ ಒಡವೆಲ್ಲ ಅವನಿಗೆ ಸಂಬಂಧಪಟ್ಟಿದ್ದಂತೆ. ನಿನ್ನ ಅತ್ತಿಗೆ ಕೈ ತತ್ತುವ ನನಗೆ ವಿಷವಾಗುತ್ತಿಲ್ಲ. ಈ ನಿನ್ನ ಅತ್ತಿಗೆ ನಿನಗೆ ಬೇಡ. ಶಾಂತ, ನೀನೆಂತ ಹುಚ್ಚಿ ಶಾಂತ, ಎಂತ ಹುಚ್ಚಿ. ನೋಡು, ಮುತ್ತು ಕೊಡುವಳು ಬಂದಾಗ ತುತ್ತಿಟ್ಟವಳ ನೆನಪಾಗಲು ಹಾಗೆ ಸಾಧ್ಯ, ಹೇಗೆ ಸಾಧ್ಯ? ಇಂದಿಗೆ ಮುಗಿಯಿತು ಅಣ್ಣ ತಮ್ಮಂದಿರ ಋಣಾನು ಬಂಧನ. ಇಂದಿಗೆ ಮುಗಿಯಿತು ಈ ಮನೆಯ ಪುಣ್ಯ. ಹರಿದು ಹೋಯಿತು ಪ್ರೇಮ ಸಾಗರ. ಬೆನ್ನಪ್ಪೋ ಬೆನ್ನಿ, ನಮ್ಮ ಕರೆ ನಿಮ್ಮಿದ ಬಿಳಿ ಬೆನ್ನಿ. ಯಾರಿಗೆ ಬೇಕಪ್ಪ ಬೆನ್ನಿ ಬೆನ್ನಿ? ಹೇಳು. ಏ ಯಾಕೋ ಮಾಮಾಗೆ ಅಂತಿಲ್ಲ, ಚಂದಗ ಕಾಕ ದೊಡ್ಡಪ್ಪ ಅನ್ನ ಬರ್ತದ ಎಲ್ಲಿಂದ? 600 ರೂಪಾಯಿ ಕಿಲೋ. 600 ರೂಪಾಯಿ ತುಟ್ಟಿ ಆಯ್ತಪ್ಪ. ಭಾಳ ಮತ್ ನಿನಗೆ ಎಷ್ಟು ಆಗ್ಬೇಕು? 200 ರೂಪಾಯಿದಾಗ ಲೇ ನೀ ಬೆಣ್ಣಿ ತಿನ್ನವಲ್ಲ ಲೇ ನೀ ತುಪ್ಪ ತಿನ್ನವ. ಏನ ಸಂಜೆ ಮುಂದೆ ನಿನ್ನ ಮಗಳ ಕೈ ನಮ್ಮ ಮನೆಗೆ ಬೆಣ್ಣಿ ಕೊಟ್ಟು ಕಳ್ಸ. 1000 ರೂಪಾಯಿ ಕಿಲೋ ಮತ್ತೆ ಕೊಡ್ತೀನಿ ಅಮ್ಮಮ್ಮ. 1000 ರೂಪಾಯಿ ಕೊಡ್ತೀಯ? ಒಂದ್ ಕೆಲಸ ಮಾಡ್ಲಿ, ನಾ 2000 ಕೊಡ್ದೇನಿ, ನಿಮ್ಮ ಅವ್ನ ಕಳಿಸ್ಲಿ. ನೋಡ್ರಿ ಹೆಂಗದ ಇವ್ರು ನನ್ನ ಮಗಳನ್ನ ಕಳಿಸ್ಬೇಕಂತ. ಮಂಗ್ಯಾನ ಮಕ್ಳು ಬರೇ ಹಿಂಗ ಹಾಕವ್ರಿ. ನನ್ನ ಮಗಳು ಬೆಣ್ಣಿ ಮಾರಕ್ ಹೋದನ್ ಸಾಕು, ಅರ್ಧ ತಾಸನೆ ಬೆಣ್ಣಿ ಮಾರ್ಕೊಂಡ್ ಬರ್ತಾವ. ನಾ ಬೆಣ್ಣಿ ಮಾರಕ್ ಹೋದ್ರೆ ಯಾರು ತಗೊಳಂಗೆ ಇಲ್ಲ. ಏನ್ ಮಾಡಿದ್ರಿ ಇತ್ತಿತ್ಲಾಗ ನನ್ನ ಮಗಳು ತೆನ್ನ ಕೆಟ್ಟಂಗ ಆಗ್ಬಿಟ್ಟೆ. ಕುಂತಲ್ಲಿ ಕುಂಡ್ರಂಗಿಲ್ಲ, ನಿಂತಲ್ಲಿ ನಿಲ್ಲಂಗಿಲ್ಲ. ಚಪಾತಿ ಮಾಡಿದ್ರೆ ರೊಟ್ಟಿ ಮಾಡ್ತತಿ, ರೊಟ್ಟಿ ಮಾಡಂತಂದ್ರೆ ಮುದ್ದಿ ಮಾಡ್ತತಿ, ಮುದ್ದಿ ಮಾಡುವಂತಂದ್ರ ತುಂಬ ಹೊತ್ಕೊಂಡು ನಿದ್ದಿ ಮಾಡ್ತತಿ. ಇತ್ತಿತ್ಲಾಗ ಅದಕ್ಕೆ ಏನಾಗಿದೆ ಅನ್ನೋದು ದಿಕ್ಕ ತಿಳಿವಲ್ತ. ಹಿಂದಿಂದ ಬರಬೇಡ ಧಾರವಾಡ ಹೊಂದಿರ ಜೀವನದ ಕಂಡಿಲ್ಲ ನನ್ನ ಹುಡುಗರ ಮೂರು ಬೆಟ್ಟ ನನ್ನ ಬೆಲ್ಲ ಹತ್ತಿ ನನ್ನ ಹೆಸರುಗಳು ಏನು ಮಾಡತಿ. ಬಂದ ಬಿಟ್ಟೆ ಒಟ್ಟ ಕಾಲಿಲ್ಲ ಇಲ್ಲ ನನ್ನ ಮನ್ಯಾಗ. ನಾಯಿಗೆ ನಿನ್ನ ಕಾಲ ನಿನ್ನವನ ನಾ ಎದ್ ಕೊಟ್ಟೇನಿ ಎಲ್ಲಂಟಿ ಸಂತಿಗೆ ಹೊಂಟೇನಿ. ಸಂತಿಗೆ ಏನ್ ಮಾರಕಂಟಿ? ಬೆನ್ನಿ ಮಾಡ್ಕೊಂಬರ. 2 ಕಡೆ ಬೆನ್ನಿ ಇಟ್ಟ ತೂಕ ಮಾಡ್ತೀನಿ. ಹೇಯ್ ನಿಮ್ಮ ಅಪ್ಪ ನೀನು ಹುಚ್ಚು ನನ್ನ ಮಾಡೇನ? ಒಂದ್ ಕಡೆ ಬೆನ್ನಿ ಇಡ್ತೀನಿ, ಇನ್ನೊಂದ್ ಕಡೆ ಸೇರ್ ಕಲ್ಲು ಇಡ್ತಾ. ಸೇರ್ಗಲ್ ತಂದಿ ಸಂತಿಗೆ ಹೊಂಟೇನಿ, ಕಲ್ಲು ತರಲಾರ್ದ ಇರ್ತೇನೆ. ಹೌದಾ? ಇಲ್ಲ ಎಲ್ಲೈತಿ ಕಲ್ಲ ಎಲ್ಲೈತಿ ಎಲ್ಲೈತಿ ಕಲ್ಲ ಎಲ್ಲೈತಿ ಹುಬ್ಬಳ್ಳಿಯಾಗಿಲ್ಲದು ಧಾರವಾಡದಾಗಿಲ್ಲದು ಈ ಸೀಮೆಯಾಗಿಲ್ಲದು ಕಲ್ಲ ಎಲ್ಲೈತಿ ಯಪ್ಪ ಎಲ್ಲೈತಿ. ಇಲ್ಲೇ ನಿನ್ ಕಡೆ ಕೊಡ್ಬೇಕಂತವಾ. ನಾ ಸಂತಿಯಿಂದ ಬರೋಬೇಕಾರ ನಿಂಗ ತುಳ್ಳಾಕ ಕೊಡ್ತು. ತುಳಾಕ ಎಲ್ಲ ಎಲ್ಲಿ ಸಿಗತ್ತೀನಿ ಅಂತ ಇದು ತುಳ್ಳಾಕ ಏಯ್ ತಿನ್ನಾಕ ಅನ್ನ ತುಳಾಕ ಅಂತ. ಏಯ್ ಏನ ತಂದ್ ಕೊಡ್ತೇನೆ. ನಿನಗ ಜಂಗಲ್ ಜಿಲೇಬಿ ತಂದ್ ಕೊಡ್ತಾರ, ಭಾರಿ ಇರ್ತಾವ. ಹಳದಿ ಹಳದಿ ಕಲರ್ ಹಾಕ್ತಿರ್ತಾರ ರೌಂಡ್ ರೌಂಡ್ಕ. ನೋಡಾಕ ಯಾರು ತಂದ ಸಾಲಂಗಿಲ್ಲ. ಜಿಲೇಬಿ ಹಾ ಇಷ್ಟು ವರ್ಷ ಆದ್ರೂ ಒಂದು ಜಿಲೇಬಿ ತಿಂದಿಲ್ಲ, ಅದಕ್ಕೆ ನನಗೆ ಆಗೆ ಬರೋದಿಲ್ಲ. ಜಿಲೇಬಿ ನಾವಲ್ಲಿ ಒಲ್ಲೆ ಮತ್ತ ನಿನಗ ಮುದುಕಿ ಕೂದ ತಂದ್ ಕೊಡ್ತಾ. ಏನ ಮುದುಕಿ ಕೂದ ನಾವು ಕುದುರ್ಕೆ ಬರಾಕಿದ್ದ ಹಂಗಲ್ಲ. ಮುದುಕಿ ಕೂದಲ ಅಂದ್ರ ಸೋನ್ ಪಾಪಡಿ, ಸುನ್ ಪಾಪಡಿ ಜಿ ಬೆಳಪನ ಸಣ್ಣಕ್ಕೆಲ್ಲ ಅದು ಬೇಡ. ಮತ್ ಏನಾರ ತಂದು ಕೊಡ್ಬೇಕ್ರಿ ಈಗಿಗೆ? ಏನ್ ತಂದ ನಿನಗ ಗೆಜ್ಜಿ ಗೂಟ ತಂದು ಕೊಡ್ತಾ. ಗೆಜ್ಜಿ ಗೂಟ ಇದೇನಯ್ಯಪ್ಪ, ಎಲ್ಲಿ ಕೆರೆ ಇಲ್ಲ ಗೆಜ್ಜಿ ಗೂಟ ಹೆಂಗಿರ್ತದೆ? ಏನಿಲ್ಲ, ಜಾತ್ರೆಗ ದೂಡ ಗಾಡಿ ತಗೊಂಡ್ ಅಡ್ಡಾಡ್ತಿರ್ತಾರ. ಒಂದು ಒಳಕಲ್ ಇರ್ತೈತಿ, ಇಷ್ಟ ಒಂದು ಗೂಟ ಇರ್ತೈತಿ. ಅದಕ್ಕ 2 ಗೆಜ್ಜಿ ಕಟ್ಟಿರ್ತಾರ. ಒಳಕಲ್ಲಾಗ ಉಪ್ಪು ಖಾರ ಸಕ್ರಿ ಆಮೇಲೆ ಹುಣಸಿಕಾಯಿ ಎಲ್ಲ ಹಾಕಿ ಗಿಲ್ ಗಿಲ್ ಗಿಲ್ಲ ಗಿಲ್ ಗಿಲ್ ಗಿಲ್ಲ ಗಿಲ್ ಗಿಲ್ ಗಿಲ್ಲ ಅಂತ ಕುಡ್ತಿರ್ತಾರ. ಏ ಅಪ್ಪ, ಇದು ಭಾರಿ ವೆರೈಟಿ ಐತಲ್ಲ. ತಂಬ ಬಹಳ ವರ್ಷಗಳಾಗ ಹೋಗ್ತಿಂತ ತಿಂದು ತಂಬ ತೊಗೊಂಬರ್ಲೆ. ನೋಡ್ರಿ ಏನು ಬೇಡ ಅಂತ ಈಗ ಗೆಜ್ಜಿ ಗೂಟನ ಬೇಕಂತ. ಮಗಳ ನೀನ್ ಒಂದ್ ಮಾತು ಕೇಳ್ತೀನಿ, ಸಿಟ್ಟಿಗೆ ಬರ್ಬಾರ್ದು. ಒಂದ್ ಯಾಕಪ್ಪ 1000 ಕೇಳಿ ಹೇಳ್ತೀನಿ ನಾನು. ಏನಿಲ್ಲ, ಇತ್ತಿತ್ಲಾಗ ನೀ ನನ್ನ ಮಾತ ಕೇಳವಲ್ಲ. ಅದನ್ನ ನೀ ತಿಳ್ಕೋಬೇಕು, ನೀ ತಿಳ್ಕೋಬೇಕು. ತಡ್ಕೋ,
ನಿಮ್ಮಪ್ಪ ಅದನ್ನ ಹೊಡಿಬೇಡ ಹಂಗ ಏನಪ್ಪ ನನ್ನ ಸಂಕಟ ನನಗ ಗೊತ್ತು. ಏನು ಏನಪ್ಪ ನೀನು ಅಲ್ಲ, ನನ್ನ ವಯಸ್ಸಿನ ಹುಡುಗಿಯರೆಲ್ಲ ಮದುವೆ ಮಾಡ್ಕೊಂಡು ನಾಲ್ಕು ಮಕ್ಕಳು ಹೊಡೆದ್ರು. ನಾ ಇನ್ನೂ ಒಂದು ಮದ್ವಿನ ಆಗಿಲ್ಲ, 4 ಮಕ್ಕಳು ಹೊಡೆದಿಲ್ಲ. ಅವಕ್ಕ ಉದ್ಯೋಗ ಇಲ್ಲ, ಅದಕ್ಕೆ ದೌಡ್ ಮದುವೆ ಆಗಿ 4 5 ಹರ್ಕೊಂಡ್ ಕುಂತಾವು. ಯವ್ವ ಮಗಳ ಸೂಸು ಯಾಕೆ ಯಪ್ಪ ಕೂಸು, ನೀನು ನನ್ನ ಪಾಲಿಗೆ ಸಣ್ಣ ಕೂಸಿದ್ದಂಗವಾ. ಸಣ್ಣ ಕೂಸು. ಈ ಕೂಸಿಗೆ ಮದ್ವೆ ಮಾಡಿ ನೋಡಪ್ಪ, ವರ್ಷಕ್ಕೊಂದೊಂದು ಕೂಸು ಹಿಂಗ ಮದುವೆ ಅಂತ ಯಾಕೆ ಮಾಡ್ಕೊತಿದ್ದು? ಗಂಡ ಸಿಗಬೇಕಲ್ಲ, ಅವೇನ ಕಿರಾಣಿ ಅಂಗಡಿ ಸಿಗುತ್ತ ಹೋಗಿ ಪಸಂಗ ತೊಗೊಂಬರಕ. ಗಂಡು ಗಂಡು ಗಂಡಿಗೆ ಏನು ಬರಗಾಲ ಬಿದ್ದತಿ. ಬೇರೆ ಬರಗಾಲ ಬಿದ್ರೆ ಹೆಣ್ಣಿಗೆ ಬರಗಾಲ ಬಿದ್ದತಿ, ಗಂಡಿಗೆ ಬರಗಾಲ ಬಿದ್ದಿಲ್ಲ. ಇದು ಸತ್ಯ. ಇಲ್ಲಿ ಹಿಡ್ಕೊಂಡು ಅಲ್ಲಿವರೆಗೂ ನೋಡು, ಒಂದ 90% ಅವೋದವ್. ಎಷ್ಟು ಬೇಕು ಅಂತ ಸ್ವಲ್ಪ ನಿಂಗೇನಾಗೈತಿ? ಅಪ್ಪ ನನ್ನ ಸಂಕಟ ನನಗ ಗೊತ್ತಾಯ್ತು. ಏನು? ನಾ ಮೊಸರು ಮಾರ್ಕೋತ ಊರಾಗ ಹೊಂಟಿರ್ತೀನ, ಅಲ್ಲಿ ಒಂದ್ 4-5 ಉಪದೇಶ ಹುಡುಗರು ಕುಂತಿರ್ತಾವ. ಎಷ್ಟು ಮಕ್ಕಳವ್ರು, ಅವ್ರು ನಾನು ನೋಡಿದ್ರೆ ಒಂಥರನ್ನ ಮಾಡ್ತಾರಪ್ಪ. ಮಾಡ್ತಾರ ನೋಡಲ್ಲ ಕರ್ಯಾಕ ಅಂತೇಳಿ ಬರೇ ಹಿಂಗ ಮಾಡ್ತಾರೆ ಅಪ್ಪ. ನಿಮ್ ಕಾಕ ಮುಚ್ಚು ಬಾಯ್. ಅವ್ರು ನೋಡಿ ಕಣ್ಣು ಹೊಡಿಯೋದು, ವಿಜಿಲ್ ಹಾಕೋದು, ಕರೆಯೋದು. ಮುಚ್ಚು ಬಾಯ್. ಪಾಪ ನಮ್ಮ ಹುಡುಗರು ಎಲ್ಲರೂ ಹೆಸರು ಕೆಡ್ತೀರಿ ಅಂತ ಒಳ್ಳೆ ಹುಡುಗರು ಎಲ್ಲರೂ ಕರೆಯೋದಲ್ಲ. ಪಾಪ ಅಂತ ಹುಡುಗರ ಹೆಸರು ಕೆಲ್ಸಾಕತ್ತೀನಿ. ನಿಮ್ ಹೆಸರು ಮಾರಕೊಂಡ್ರೆ ಏನ್ ತಿಳ್ಕೊಂಡಾರ ಗೊತ್ತ? ನಾವು ನಮ್ಮ ಅಕ್ಕ ಹೆಂಗಂತ ನೋಡು, ನಮ್ ಕಟ್ಟೆ ಕಾಕನ ಮಗ ಹೆಂಗಂತ ನೋಡು, ನಮ್ಮ ತಂಗಿ ಹೆಂಗಂತ ನೋಡಂತ. ಯಪ್ಪ ನೀನ್ ದಿಕ್ಕಿಗೆ ಶರಣಪ್ಪ. ಸತ್ಯ ಇದ್ರೆ ಹೊರಗೆ ಬರತ್ತ ನೋಡಿದೆ, ಒಬ್ರ ಅಂದ್ರ ನನಗ ಒಂದ್ ಕೆಲಸ ಮಾಡಪ್ಪ. ಈಗ ಸಂತಿ ಕೊಟ್ಟಂಗಿಲ್ಲ ನಿಂಗ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕೊಂಡು. ಎಂತ ಮತ್ತೆ ಜೀನ್ಸ್ ಪ್ಯಾಂಟು ಟೀ ಶರ್ಟ್, ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಅನ್ನ ಅದನ್ನ ತಂದು ಕೊಡ್ತಾ, ಅದ್ ಹಾಕೊಂಡು ಮೊಸರು ಮಾಡಬೇಕು. ಯಪ್ಪ ಅದನ್ನ ಹಾಕೊಂಡ್ರೆ ಕುಂದ್ರ ಕೇಳಕ ಬರ್ಬೇಕಲ್ಲ. ಬಹಳ ಸುಲಭವಾ. ಕುಂಡ್ರಬೇಕಾರ ಏರ್ಸೋದ, ನಿಂದ್ರಬೇಕಾರ ಇಳಿಸೋದು, ಏರ್ಸೋದು ಇಳಿಸೋದು, ಏರ್ಸೋದು ಇಳಿಸೋದು. ಇದ ಚಂದ ಇಲ್ಲೆಲ್ಲ ಕ್ಯಾಮ್ರಾಗಳು ಬಾಳ ಅದಾವ. ಒಂದೊಂದು ಕಣ್ಣು ಒಂದೊಂದು ಕ್ಯಾಮ್ರಾ ಇದ್ದಂಗ. ಅದು ಅಲ್ಲಂತೆ ಮತ್ತೆ 3ನೇದು ಒಂದು ಎಬ್ಸ್ಕೊಂಡ್ ಕೂತ ಫೋನ್ ಕ್ಯಾಮ್ರಾ ಮನ್ಯಾಗ ಅಷ್ಟೇ. ಮಗಳ ಈ ದಾರ್ಯಾಗ ಜಾಸ್ತಿ ಹೊತ್ತು ನಿಲ್ಲಕ್ ಹೋಗ್ಬೇಡ. ಯಾಕಂದ್ರೆ ಮೊದಲ ತುಡುಗನ ಬಾಳ ಇಲ್ಲಿ ನಿನಗ್ ಕೋಡ್ ತುಚ್ಚಬೇಕು, ನಿನಗ್ ತ್ರಾಸು, ನನಗ್ ತ್ರಾಸು, ನಾಳೆ ಮಾಡ್ಕೊಳ್ಳೋ ಆಗೋ ತ್ರಾಸು. ಕೋಡ್ ತುಚ್ಚಿರ್ತತಿ. ಹೌದು ಯವ್ವ ನೀ ಇಲ್ಲಿ ನಿಲ್ಬೇಡ, ಹೋಗ್. ಯಾಕಂದ್ರೆ ಇಲ್ಲಿ ತುಡುಗದನ ಬಂದೋಗಿತ್ತು, ಇಲ್ಲಿ ನಿಲ್ಬೇಡ. ಬೇಕಾದ್ರೆ ಕೇಳಿ ಬಂದತಿಲ್ರಿ ತುಡುಗದನ ನೋಡ ಬಂದೋಗೈತಿ. ಮಗಳ ಮನೆಗೆ ಹೋಗ್, ಸೂದ ಮನೆಗೆ ಹೋಗ್. ಹೋಗ. ಇದು ನಂದು ಹೌದಲ್ರಿ? ಎಲ್ಲೇ ಆಪ್ಸತ್ರ ಕೂಸ್ ಚೇಂಜ್ ಆಗೈತಿ. ಆ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡು ಸಂತ್ಯಾಗ ಹೋಗ್ತೀನಿ. ಸಂತೆ ಒಂದ್ ರೌಂಡ್ ಅಡ್ಡಾಡ ಅನ್ಕೊಂಡ್ಕೊಂಡು ಓಡೇ ಹೋಗ್ತೀನಿ. ಏನ್ ಮಾಡ್ತಾನ ಮಾಡ್ಲಿ. ಸಂತೆಗೆ ಬಂದಾಗ ಭೇಟಿಯಾಗ ನನ್ನ ಗೆಳೆಯ ಅಸಹ್ಯ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ. ಅಸಹ್ಯ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ. ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ನೆಲಲ್ಲ, ಇಲ್ಲಿ ಯಾರು ನಿಲ್ಲಲ್ಲ. ಅಸಹ್ಯ ದುಃಖಕ್ಕೆ ಮೂಲ, ಏನಂದೆ? ಇದು ಅರಿ ಸಣ್ಣದಿತ್ರಿ ಅಗಲ ಮಾಡಿ ನೀರ್ ಬಿಡಕತ್ತೀನಿ.
ಬರೀ ಸಣ್ಣದಿದ್ರಿ ನಮ್ ತೋಟದ ನೀರ್ನ ಬೇರೆಯವ್ರ ತೋಟಕ್ಕೆ ಕಳಿಸ್ತಾ ಇದೀಯಾ? ನಾನು ಸರಿಯಾಗೇ ಬಿಡಕತ್ತಿದ್ದೆ, ನೀವು ಬಂದು ಹಿಂಗೆ ಮಾಡ್ಬಿಟ್ರೆ ನಾವು ಹೆಂಗ್ ತಡ್ಕೋಬೇಕಲ್ಲ. ಹೌದಾ? ನಾವು ಯುವಕರು. ಹೋಗ್ಲಿ ಬಿಡು. ಹಾ. ಅನುಕೂಲ, ಹಾ. ಇಲ್ಲಿ ನನ್ನ ಕೇಳ್ತಾ ಯಾರಾದ್ರೂ ಬಂದಿದ್ರೇನು? ಒಂದು ನಾಯಿ ಬಂದಿತ್ರಿ, ಬಡ್ದಿಲ್ರಿ. ಅಲ್ಲೇ ನೋಡಿ. ನಾನ್ ನಾಯಿ ಎಲ್ಲ ಕೇಳಿದ್ದು. ಮತ್ತೆ ಮನುಷ್ಯ ಯಾರಾದ್ರೂ ಬಂದಿದ್ರಾ? ನಾ ಬಂದಿನಲ್ರಿ, ಮನುಷ್ಯ ಕಾಣಂಗಿಲ್ಲ ನಾನು. ನೀನಲ್ಲ, ಯಾರು ಬಂದಿಲ್ಲ. ಬೇರೆಯವ್ರು ಯಾರಾದ್ರೂ ಬಂದಿದ್ರ? ಬೇರೆ ಯಾರು ಬರಲಿಲ್ಲ, ನಾನು ಬಂದಿನಿ. ಏನಾಗಬೇಕಾಗೈತಿ ಎಲ್ಲ ನಾನ ಮಾಡ್ತೀನಿ. ಏನಾಗುತ್ತೆ? ಹೋಗ್ಲಿ ಬಿಡು. ನೀರ್ ಬಿಟ್ಟಿದ್ ಸಾಕು, ನೀನ್ ಮನೆಗ್ ಹೋಗು. ಅಬ್ಬ ಅವ್ರು ಹೇಳ್ಯಾರೆ ಗದ್ದಿಗೆ ನೀರು ಬಿಟ್ಟು ಬಾ ಅಂತ. ನಾನ್ ಹೇಳ್ತಾ ಇದ್ದೀನಿ, ನೀರ್ ಬಿಟ್ಟಿದ್ ಸಾಕು, ಮನೆಗ್ ಹೋಗು ಅಂತ. ಗದ್ದಿ ಒಣಗತ್ತೈತಂತ್ರಿ. ಒಣಗಿದ್ರೆ ನಮ್ ಗದ್ದೆ ಒಣಗುತ್ತೆ. ನಿನ್ಗೇನ್ ಕಷ್ಟ? ಒಣಗಿದ್ರೆ ನಿಮ್ಮ ಗದ್ದಿ ಒಣಗುತ್ತೆ, ನಮ್ಗೇನ ಗದ್ದಿ ಗದ್ದಿ. ನನ್ ಕಡೆ ಕೈ ತೋರಿಸ್ತೀಯ? ಅಲ್ಲ, ನಿಮ್ಮ ಗದ್ದಿ ಅಂತ ಹೇಳಕತ್ತೀನಿ, ನಿಮ್ಮದ್ ತಾನಿದು. ಹೌದು. ಮತ್ ಕೆಲ್ಸ ಯಾರ ಮನೆಯಾಗ ಮಾಡ್ತೀನಿ? ನಿಮ್ಮ ಮನೆಯಾಗ ಮಾಡ್ತೀನಿ, ಹೊಲನೂ ನಾನೇ ಮಾಡ್ತೀನಿ. ಹಾ, ಸರಿ ಹೋಗು. ಹೌದಾ? ಎದಕ್ಕೆ ಹೋಗಕತ್ತಿಲ್ಲ? ಏನ್ ಸಮಾಚಾರ? ಅದು ಡಾಕ್ಟರ್ ಹೇಳಿದ್ದಾರೆ ದಪ್ಪ ಆಗಿದ್ದೀನಿ ಅಂತೆ, ಸ್ವಲ್ಪ ವಾಕಿಂಗ್ ಮಾಡು ಅಂತ. ಅರೆ ಹೌದ್ರಿ, ಡಾಕ್ಟರ್ ರಾಜಣ್ಣ ಅವರು ಹೀರೋಯಿನ್ ಡೆಲ್ಲಿಯಾಗೆ ವಾಕಿಂಗ್ ಮಾಡ್ತಾರೆ, ಹಂಗ್ ಮಾಡೋಣ. ನೋಡ್ರಿ, ನನಗೂ ಹೊಟ್ಟೆ ಬಂದೈತೆ. ಎಷ್ಟೈತೆ? ಬೇಡ 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 ಬೇಡ, ನೀನ್ ಇನ್ನಷ್ಟು ಮಾತ್ರ ಜಾಸ್ತಿ ಗಂಟು ಬಿಡ್ತಾರೆ. ಹೌದಾ? ಹೌದು, ಕರೆನೇ ಹೇಳಿ. ನೀನ್ ಇನ್ನೊಂಚೂರು ದಪ್ಪ ಆಗು. ಏ ಬೇಡ ಬೇಡ, ಸಣ್ಣ ಆಗ್ತೀನಿ. 8 ಮಂದಿ ಗಂಟು ಬಿದ್ರು ಪರವಾಗಿಲ್ಲ, ನನ್ನ ಹೆಸರು ಕಳಂಕ ಬರಬಾರ್ದು. ಬರ್ಲಿ. ಹಾ, 6 ಗಂಟೆಗೆ ಸರಿಯಾಗಿ ಬರ್ತೀನಿ ಅಂದ್ರೆ ಇನ್ನೂ ಬರ್ತೀನಿ. 6ಕ್ಕೇನ್ರಿ? 6ಕ್ಕೆ ಆಗಂಗಿಲ್ರಿ, 3ಕ್ಕೆ ಬಂದ್ಬಿಡ್ತೀನಿ. 6 3 9 9 ಚಿತ್ರದ ಬಡನವ್ವ. 6 3 9 ಚಿತ್ರದ ಬಡನವ್ವ. ಚಂದಕ್ಕೆ ತಂದಿನ ತಂಗಿ ನೀರಿಗೆ ಬಂದೇನ. ಚಂದಕ್ಕೆ ತಂದಿನ ತಂಗಿ ನೀರಿಗೆ ಬಂದೇನ. ನೀವು 6 ಅಂದ್ರಿ, ನಾ 3 ಸೇರ್ಸಿದ್ವಿ. 6 3 9 ನಂಬರು ಬಹಳ ಡೇಂಜರ್ ನಂಬರ್. ಏನಂದೆ? ಡೇಂಜರ್ ನಂಬರ್ 9. ಬರ್ಲಿ. ಸರಿ ಹೋಗು. ಯಾಕೋ ಮುಖ ಬಾಡ ಐತೆ, ಏನಾದ್ರು ತಿನ್ನಕ್ ತಂದ್ಕೊಡ್ಲಿ? ಏನು ತಿಂದೇ ಇಲ್ಲ. ತಿಂದೇ ಇಲ್ಲ. ಚಿಕನ್ ಬೇಕಾ, ಮಟನ್ ಬೇಕಾ, ಏನ್ ಬೇಕು? ಅಯ್ಯೋ, ಅವೆಲ್ಲ ನಾನು ಏನು ತಿನ್ನೋದೇ ಇಲ್ಲ. ವೆಜ್ಜ? ಹೌದು. ತಂದ್ಕೊಡ್ಲಿ? ಹಾ, ಹೋಗಿ ತಿನ್ಕೊಂಡ್ ಬಂದ್ಬಿಡ. ಬರ್ರಿ. ಬೇಡ, ನೀನ್ ಹೋಗ್ ತಂದೆ ಮನೆಗೆ ಬಂದಿದ್ದೀನಿ. ತಂದಿಡ್ಲ? ಇಲ್ಲೇ ತರ್ತೀನಿ ಬಿಟ್ಟು. ಬೇಡ. ಮನೆಗೆಲ್ಲ? ಆಯ್ತು. ಕುಡಿಯಕ್ ನೀರ್ ಕೊಡ್ಲಿ? ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ. ಇಲ್ಲ, ಈಗ ಸ್ವಲ್ಪ ಹೊತ್ತಾಯ್ತು. ನೋಡಿ, ಈ ಪ್ರಕೃತಿ ಸೌಂದರ್ಯ ಎಷ್ಟು ಚೆನ್ನಾಗಿದೆ ಅಲ್ಲ. ಪ್ರಕೃತಿ ಸೌಂದರ್ಯ ನೋಡ್ಬೇಕಂತ ನಾನು ಬಂದಿರೋದು. ನೋಡ್ ಜಯಶ್ರೀ, ನೀನ್ ಯಾವಾಗ ನನ್ನ ಹತ್ರಕ್ಕೆ ಬಂದಿದ್ಯಾ, ಈ ನನ್ನ ಹೃದಯ ಆವಾಗಿಂದನೂ ನೀನ್ ನೋಡ್ಬೇಕು ಅಂತ ತವಕ ಆಗುತ್ತೆ. ನೋಡು, ನೀ ನನ್ನ ಜೀವ, ನೀ ನನ್ನ ಹೃದಯ, ನೀನ್ ಯಾವತ್ತೂ ನನ್ನ ಜೊತೆಲೇ ಇರ್ಬೇಕನ್ಸುತ್ತೆ. ಆದ್ರೆ ನಿಮ್ಮ ಮಾವ, ನಿಮ್ಮ ಅತ್ತೆ ಎಲ್ಲ ನಿನ್ನೇ ನೋಡ್ತಾ ಇರ್ತಾರೆ. ನಿಮ್ಮ ಮನೆ ಕೆಲಸದವ್ರು ಸಹಿತ ನಿನ್ನ ಸುತ್ತ ಹಾಕ್ತಾ ಇರ್ತಾರೆ. ಆದ್ರೇನ್ ಮಾಡಿಲ್ಲ, ನಾನು ಮಾತ್ರ ನಿನ್ನ ಬರೋದಿಲ್ಲ. ನೋಡಿ ಜಯಶ್ರೀ, ಒಂದು ಮಾತು ಹೇಳ ನಿಗೆ, ಈ ಜೀವನದಲ್ಲಿ ನೀನೇನಾದರೂ ಆ ಬಸವರಾಜನ ಮದುವೆ ಆಗ್ತಿದ್ರೆ ನಾನೇ ಮದುವೆ ಆಗ್ತಾ ಇದ್ದೆ. ಆದ್ರೇನ್ ಮಾಡೋದು? ಆದ್ರೂ ಕೂಡ ನೀನ್ ನನ್ನವಳಾಗ್ತಾ ಇದೆಯಲ್ಲ, ಬಹಳ ಖುಷಿ ಆಗ್ತಾ ಇದೆ. ಆದ್ರೆ ಒಂದ್ ಮಾತು ತಿಳ್ಕೊ, ಈ ನನ್ನ ನಿನ್ನ ಪ್ರೀತಿ ಮಧ್ಯೆ ಯಾರಾದ್ರೂ ಬಂದ್ರೆ ಅವ್ರನ್ನ ಶೂಟ್ ಮಾಡಿ ಬಿಸಾಕ್ಬಿಡ್ಬೇಕು ಅಲ್ವಾ? ಈ ಪ್ರೀತಿ ಕೊನೆವರೆಗೂ ಇರ್ತದೆಯೋ ಅಥವಾ? ಎಸ್, ಕೊನೆವರೆಗೂ ಇರುತ್ತೆ. ಯಾಕೆಂದ್ರೆ ನಾನು ತುಂಬಾ ಲವ್ ಮಾಡ್ತಾ ಇದ್ದೇನೆ. ಪ್ರೀಚೆ ಪ್ರೀಚೆ ಜಯಶ್ರೀ, ಕಣ್ಣು ಮುಚ್ಚಿ ನನ್ನ ಪ್ರೀಚೆ. ನೀ ನನ್ನವಳು, ನೀ ನನ್ನವಳಾಗಿರ್ಬೇಕು. ಹಾಗೆ
ಹಾಗೆ ನಾನಿನ್ನ ಲವ್ ಮಾಡ್ತಾನೆ ಇರ್ತೀನಿ. ನಾವು ಬಂದ ಕಷ್ಟಕ್ಕೆ ಪರಿಹಾರವಿಲ್ಲವೇ? ನನ್ನ ಹೆಂಡತಿ ಬಡತನ ಸಹಿಸದೆ ಕೂಲಿ ಕೆಲಸಕ್ಕೆಂದು ಹೋದಾಗ ಭಾರವಾದ ಮಣ್ಣು ಹೊತ್ತಿ ಚೆಲ್ಲುತ್ತಿರಬೇಕಾದ್ರೆ ಹೊಟ್ಟೆಗೆ ಊಟದಲ್ಲಿ ಚಕ್ರ ಬಂದು ನೆಲಕ್ಕೆ ಬಿದ್ದು ಕಣ್ಣೀರು ದೃಷ್ಟಿ ಕಳ್ಕೊಂಡಿದ್ದಾರೆ. ಹೊಟ್ಟೆಗೆ ಪೆಟ್ಟು ತಾಕಿ ಆಪರೇಷನ್ ಮಾಡ್ಬೇಕಾದ್ರೆ ಡಾಕ್ಟರ್ ಹೇಳ್ತಾರೆ ಮಾಡಿ ಕೈಲಿ ಬಿಡಿ ಕಾಸ್ಕೊಂಡು ಗತಿಯಿಲ್ಲ, ಬಿಟ್ಟರೆ ಹೆಂಡತಿ ಬದುಕುವಂತಿಲ್ಲ. ಯಾರ ಹತ್ರ ಕೇಳಿ ಗಂಗಾಧರ, ಈಗ ನನಗೆ ಬಂದಿರೋ ಕಷ್ಟಕ್ಕೆ ನೀನು ಸಹಾಯ ಮಾಡಿದ್ದೆ, ಆದ್ರೆ ನೀನು ಕಲ್ಲ ಯಾವ ಕಾಲಕ್ಕೂ ಮರೆಯಲ್ಲ. ಏನ್ ಸಹಾಯ ಮಾಡ್ಬೇಕು? ನನ್ನ ಹೆಂಡತಿ ಕೂಲಿ ಕೆಲಸಕ್ಕೆ ಹೋದಾಗ ಹೊಟ್ಟೆಗೆ ಊಟದಲ್ಲಿ ಕೆಳಗೆ ಬಿದ್ದು ಕಲಿಜಿಟ್ಟು ಕಳ್ಕೊಂಡಿದ್ದಾಳೆ. ಹೊಟ್ಟೆಗೆ ಬಲವಾದ ಪೆಟ್ಟು ತಾಗಿದೆ, ಆಪರೇಷನ್ ಮಾಡ್ಬೇಕಂದ್ರೆ ಡಾಕ್ಟರ್ ಹೇಳ್ತಿದ್ದಾರಪ್ಪ. ಅದಕ್ಕೆ ಸ್ವಲ್ಪ ಹಣ ಬೇಕಾಗಿತ್ತು. ಹಣ ಬೇಕಾ? ನಿಜಪ್ಪ. ಎಷ್ಟು ಬೇಕಾಗಿತ್ತು? 50,000 ರೂಪಾಯಿ. 50,000ನ? ಏನ್ ಕವಿಗಳೇ, ಯಾವುದು ನಾಟಕ ಇಲ್ಲದೆ ಓಡಾಡ್ತಾ ಇದ್ದೀರಾ? ಹೆಂಡತಿ ಬೇರೆ ಕಣ್ಣು ಹೋಗಿದೆ, ಸಾಲ ಹೆಂಗ್ರಿ ತೀರಿಸ್ತೀರಾ? ಖಂಡಿತವಲ್ಲಪ್ಪ, ಕೂಲಿ ನಾಲಿ ಮಾಡಿ ಸಾಯುವವರೆಗೆ ನಿಮ್ಮ ಸಾಲ ತೀರಿಸ್ತೀನಿ. ಏನಂತ ಮಾತ್ರ ಹೇಳ್ಬೇಡಪ್ಪ, ಕೈ ಮುಗಿದು ಬಿಟ್ಕೊಳ್ತೀನಿ. ನೀವು ಸತ್ರು ಸಾಲ ತೀರಲ್ಲ. ನೋಡಿ, ಬೇರೆ ಎಲ್ಲಾದ್ರೂ ನೋಡ್ಕೊಳ್ಳಿ. ಗಂಗಾಧರ, ನೀನೇ ಎಂತ ಮಾತಾಡ್ತಾ ಇರೋದು? ಗಂಗಾಧರ, ಈ ಹಿಂದೆ ನೀನು ಹೇಗಿದ್ದೆ ಅಂತ ನಿನ್ನ ಜೀವನ ಪರಿಪಟ್ಟ ಒಮ್ಮೆ ತಿರುವಿ ನೋಡಪ್ಪ, ತಿರುವಿ ನೋಡು. ನೀನು ಬಡತನವಿದ್ದಾಗ ಶಾಲೆ ಕಲಿಬೇಕಾದ್ರೆ ಶಾಲೆ ಫೀ ಹಣ ತುಂಬಲು ಕೈಲಾಗದೆ ಶಿಕ್ಷಣಕ್ಕೆ ಶರಣು ಹೊಡೆದು ಮನೆಗೆ ಹೋಗುವಾಗ ನೀನು ಕಲಿತು ಶಾಲೆ ಫೀ ಹಣ ತುಂಬಿ ವಿದ್ಯಾವಂತನಾಗಿ ಮಾಡಿಸಿದೆ. ಅದೇ ಸಮಯದಲ್ಲಿ ಜನ್ಮ ಕೊಟ್ಟ ತಾಯಿ ಅನಾರೋಗ್ಯದಿಂದ ಬಳಲುತ್ತಿರುವಾಗ ಆರೋಗ್ಯ ಕಾಪಾಡಲು ಕೂಡ ಹಣ ಸಹಾಯ ಮಾಡಿದೆ. ಆಯುಷ್ಯ ತುಂಬಿದ ತಾಯಿ ಸ್ವರ್ಗಸ್ಥರಾದ್ರು, ಅವರ ಅಂತಿಮ ಕಾರ್ಯಕ್ಕೂ ಕೂಡ ಹಣ ಸಹಾಯ ಮಾಡಿದ್ದೆ. ಇಷ್ಟಲ್ಲಿ ಒಂದಾದ್ರೂ ನೆನಪುಳಿಬೇಕಾಗಿತ್ತು. ನನ್ನ ದೈವನ ಕೆಟ್ಟದಾಗಿರುವಾಗ ಯಾರಿಗೆ ಏನು ಪ್ರಯತ್ನ. ಅಂದ್ರೆ ನೀನೆಲ್ಲ ಮಾಡಿರೋದು ಈಗ ಅಂಗಿಸ್ ತೋರಿಸ್ತಾ ಇದೀಯಾ? ಏಯ್, ಇನ್ನೊಂದ್ಸತಿ ಮಾತಾಡ್ದಂದ್ರೆ ನಿಸ್ಸಹಾಯಕರಾಗಿ ಹಣ ಕೇಳಲು ಹೋದಾಗ ಹೊಡೆದು ಹೋಗುವ ಜನರಿರುವಾಗ ನಮ್ಮಂತ ಬಡವರು ಹೇಗೆ ಬದುಕುತ್ತದೆ? ನಮಸ್ಕಾರ ಕಂಡುಕೊಂಡು ಈಗ ನಿನಗೆ ಹೊಡೆದು ಹೋದ್ನಲ್ಲ ಯಾವ ಅವನಪ್ಪ ಬ್ಯಾಂಕ್ ಮ್ಯಾನೇಜರ್ ಗಂಗಾಧರ. ಯಪ್ಪ, ಅವ್ನು ನಿನಗೆ ಯಾಕೆ ಹೊಡೆದ? ಏನಪ್ಪ, ನನ್ನ ಹೆಂಡತಿ ಆಪರೇಷನ್ ಮಾಡಬೇಕಾಗಿತ್ತು, ಹಣ ಇದೆಯಲ್ಲ, ಹಣ ಕೇಳದೆ, ಅದಕ್ಕೆ ಹೋಗಿ ಹೋಗಿ ಎಂತ ಒಂದ್ ಕಡೆ ಹಣ ಸಹಾಯ ಕೇಳಕತ್ತಿಯಪ್ಪ. ಒಂದು ಕೈಲೆ ಕಾಗಿ ಹೊಡೆಯೋ ಮಗ ಅಲ್ಲವ, ಹೋಗಿ ಹೋಗಿ ಅಂತವ್ ಕಡೆ ಸಾಲ ಕೇಳಕತ್ತಿಯಲ್ಲಪ್ಪ. ಅಲ್ಪ ಅಂದಂಗ ಅವನ ಕಣ್ಣೋಗಿ ಅವಂತ ನಿಜ ಏನಪ್ಪ? ಹೌದು ಕಂಜಪ್ಪಣ್ಣ. ಈಗ ಆಸ್ಪತ್ರೆಗೆ ಎಷ್ಟು ದುಡ್ಡು ಬೇಕು? 50,000 ರೂಪಾಯಿ ಕೇಳ್ತದೆ ಕಂಜಪ್ಪಣ್ಣ. 50,000? ನಾನು ಕೊಡ್ತೇನೆಪ್ಪ. ಏನ್ ಮಾತಾಡ್ತೀನಿ ಕಂಜಪ್ಪಣ್ಣ? ನೀನು ನನ್ನ ಹಾಗೆ ಬಡವ, ಅಷ್ಟೊಂದು 50,000 ರೂಪಾಯಿ ಎಲ್ಲಿಂದ ತಂದು ಕೊಡ್ತೀಯಪ್ಪ? ಏನಪ್ಪ ಏನಂತ ಮಾತಾಡ್ತಿ? ಅವತ್ತ ನಾನು ನಿಮ್ಮ ಮನೆಗೆ ಬಂದಾಗ ನಾನು ದುಡ್ಕೊಂಡು ತಿನ್ನಕ್ಕೆ ಏನೂ ಇಲ್ಲಪ್ಪ. ನನ್ ಯಾವ್ದಾರ ಒಂದು ದಾರಿಗೆ ಹಚ್ಚ್ರಿ ಅಂದಾಗ ನೀವು ನನಗೊಂದು ಎಣ್ಣೆ ಕೊಡ್ಸಿದ್ರೆ ನೆಪ್ಪೈತ್ರಿ ಅಪ್ಪ. ಇವತ್ತ ಆ ಒಂದ್ ಎಣ್ಣೆಯೊಳಗ 4 ಎಣ್ಣೆ ಆಗ್ಯಾವು. ಅದ್ರೊಳಗ ನಾ ಒಂದು ಎಣ್ಣೆ ಮಾರಿದ್ರು ಚಿಂತಿಲ್ಲ, ನಿಮಗೆ ನಾನು ಹಂಗ ಸಹಾಯ ಮಾಡ್ತೀನಪ್ಪ. ಬೇಡ ಕಂಜಪ್ಪಣ್ಣ, ಬೇಡ. ಯಾಕಂದ್ರೆ ನಿನಗೂ ಮದುವೆ ವಯಸ್ಸಿ ಬಂದು ಮಗಳಿದ್ದಾಳೆ, ಅಂದಾಗ ಮದುವೆ ಮಾಡಬೇಕು, ವರದಕ್ಷಿಣೆ ಕೊಡ್ಬೇಕು. ಇಷ್ಟೆಲ್ಲ ತೊಂದರೆ ಯಾಕಪ್ಪ ಎಣ್ಣೆ ಮಾಡ್ತೀಯಾ? ಅಪ್ಪ, ಒಂದು ಎಣ್ಣೆ ಹೋದ್ರೆ ಏನಾಗ್ತಪ್ಪ, ಇನ್ನು 3 ಎಣ್ಣೆ ಉಳಿತಾವು. ಆ 3 ಎಣ್ಣೆ ಮಾರಿ ಆದ್ರೂ ನನ್ನ ಮಗಳ ಮದುವೆ ಮಾಡ್ತೀನಿ. ಆದ್ರೆ ನೀವೀಗೇನಾರ ಹಣ ತಗೊಳ್ಳದೆ ಹೋದ್ರ ನಿಮಗ ನಾನು ಹೇಗಿದ್ದೀಯಪ್ಪ? ಹೌದಪ್ಪ, ಈಗಿನ ಕಾಲದಾಗ ಯಾವತ್ತಿದ್ರು ಬಡವರಿಗೆ ಬಡವರೇ ಸಹಾಯ ಮಾಡ್ತಾರೆ ವಿನ ಶ್ರೀಮಂತರು ಯಾವ ಕಾಲಕ್ಕೂ ಸಹಾಯ ಮಾಡೋದಪ್ಪ.
ಯಾವ ಕಾಲಕ್ಕೂ ಸಹಾಯ ಮಾಡಲಿಲ್ಲ. ನಾ ಹಣ ತಗೊಂಡು ದವಾಖಾನೆ ಬರ್ತೀನಿ, ನೀವು ಅಲ್ಲೇ ಬಾಯ್ ನೀ ಬಾಯ್. ಕಚ್ಚಪ್ಪ ಬಡವನಾದ ನಿರ್ಮಲ ಮನಸ್ಸಿನವನು, ನನ್ನಿಂದ ನನಗೆ ಆಗ್ತದೆ ಗೊತ್ತಿದೆ. ನನ್ನ ತಮ್ಮ ಹಾಗೂ ಆಗಿರುವ ಶ್ರೀಮಂತನಿದ್ದಾನೆ, ಅತ್ತಿಗೆಗೆ ತೊಂದರೆ ಆಗಿದೆ ಅಂತ ಕೇಳಿದ್ರೆ ಖಂಡಿತ ಹಣ ಸಹಾಯ ಮಾಡೋದಿಲ್ಲ ನಾನು. ಹೌದು ತಮ್ಮ ಬಸವರಾಜ ಬಂದೆ ಕಣೋ. ಬಸವರಾಜ, ತಮ್ಮ ಬಸವರಾಜ, ನೀವು ಏನ್ ಈ ಕಡೆ ಬಂದಿದ್ದು? ಹೌದಮ್ಮ, ಬಸವರಾಜ ಇಲ್ಲಿ ಮನೆಯಲ್ಲಿ. ಅವ್ರಿಲ್ಲ, ಹೊರಗಡೆ ಹೋಗಿದ್ದಾರೆ. ಯಾಕೆ ಮಮ್ಮ, ಏನಾದ್ರು ಕೆಲಸ ಇತ್ತಾ? ಹೌದಮ್ಮ, ನನ್ನ ಹೆಂಡತಿ ಅಂದ್ರೆ ನಿನ್ನ ಅಕ್ಕ ಹ್ಮ್. ತೆರಿಗೆ ಪ್ರಾಣ ಸಂಕಟಕ್ಕೆ ತುತ್ತಾಗಿದ್ದಾಳಮ್ಮ. ಅದಕ್ಕೆ ಆಪರೇಷನ್ ಮಾಡ್ಬೇಕಂತ ಡಾಕ್ಟರ್ ಹೇಳ್ತಾರೆ. ಸ್ವಲ್ಪ ಹಣ ಬೇಕು, ಹಣ ಇಸ್ಕೊಂಡು ಅಂತ ಬಂದಿರ್ತಾರೆ. ಎಷ್ಟು ಬೇಕಾಗಿತ್ತು ಮಮ್ಮ? ಒಂದು 50,000 ರೂಪಾಯಿ ಅಮ್ಮ. ಹೌದಾ? ಹಾಗಿದ್ರೆ ನಾನೇ ಕೊಡ್ತೀನಿ ಬಿಡಿ. ನೀರು ಕೊಡ್ತೀಯ ತಾಯಿ? ಹಾ, ಈಗ ನನಗೆ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟಲ್ಲ. ಸರಿ ತರ್ತೀನಿ. ಮಮ್ಮ, ಅಂದಿನ ನನ್ನ ಆಸೆಯನ್ನು ಈಡೇರಿಸ್ತೀರಾ? ನೀವು ಬೇಡದಷ್ಟು ಹಣ ಕೊಡ್ತೀನಿ, ಅದೀಗ ಅಣ್ಣ ತಮ್ಮಂದ್ರೂ ಒಂದ್ ಮಾಡ್ತೀನಿ. ಒಪ್ಕೋತೀರಾ? ಜೈತ್ರಿ, ಅಂದ್ರೆ ಇನ್ನು ನನ್ನ ಮೇಲೆ ಹಂಬಲ ಬಿಟ್ಟಿಲ್ಲವೇ ತಾಯಿ? ನೋಡಮ್ಮ, ನಮ್ಮ ಮನೆಯ ಮುಂದೆ ಕೆಸರಿದೆ, ಅದು ನಮ್ಮದಂತ ತಿಳಿದು ಅದು ತಿನ್ನಲು ಬರುವುದೇನಮ್ಮ? ಒಂದು ಹೆಣ್ಣು ಪ್ರೇಮ ಭಿಕ್ಷೆ ಬೇಡಿದ್ರೆ ತಿರಸ್ಕರಿಸುವುದು ಗಂಡಸಿನ ಧರ್ಮವಲ್ಲ. ಛೇ, ತಮ್ಮನ ಹೆಂಡತಿನ ಮೋಹಿಸಿದರೆ ಧರ್ಮ ಉಳಿಯುವುದೇ ಸಮಾಜದಲ್ಲಿ? ಧರ್ಮ 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 ಎಲ್ಲಿದೆ ಮಮ್ಮ ಧರ್ಮ? ಧರ್ಮ ಪಾಲಿಸುತ್ತಾ ಹೋದವರೆಲ್ಲ ತೊತ್ತು ಕೋಳಿಗೂ ಗತಿ ಇಲ್ಲದೆ ತಿರುಗ್ತಾ ಇರೋದನ್ನ ದಿನನಿತ್ಯ ನೋಡ್ತಾನೆ ಇದೀವಿ. ಗಾಳಿ ಬಂದಾಗ ತುಳ್ಕೊಳ್ಳೋದೇ ಜಾಣರ ಲಕ್ಷಣ. ಸುಮ್ಮನೆ ನನ್ನ ಮಾತಿಗೆ ಒಪ್ಪಿಗೆ ಕೊಟ್ಬಿಡಿ. ಅಂದ್ರೆ ನೀನು ಧರ್ಮಕ್ಕೆ ಸವಾಲು ಹಾಕ್ತೀಯ ತಾಯಿ? ಯಾಕೆ ಕೊಡಿಸ್ಕೊಂಡಿಲ್ಲಮ್ಮ? ಧರ್ಮ ಯಾಕೆ ಕೊಡಿಸ್ಕೊಂಡಿಲ್ಲ? ಗಂಡನೇ ದೇವರೆಂದು ಧರ್ಮದಿಂದ ಬಾಳುತ್ತಿದ್ದಾಗ ಯಮನು ಬಂದ ಗಂಡನ ಪ್ರಾಣ ಹರಣ ಮಾಡಿಕೊಂಡು ಹೋದಾಗ ಧರ್ಮ ಶಿಖರವನ್ನೇರಿದ ಸಾಧ್ವಿ ಯಮನೊಡನೆ ಹೋರಾಡಿ ಮತ್ತೆ ಗಂಡನ ಪ್ರಾಣ ಪಾಳದವರ ಸತ್ಯವನ ಸಾವಿತ್ರಿ ಅವರನ್ನು ಧರ್ಮ ಕಾಪಾಡಿದ್ದು, ಅಧರ್ಮ ಕಾಪಾಡಿದ್ದು. ಈ ಒಳ್ಳೆ ಪುರಾಣ ನನಗೆ ಬೇಕಾಗಿಲ್ಲ. ನನ್ನ ಮಾತು ಕೇಳ್ತೀರಾ ಇಲ್ವಾ? ಗರತಿಯನ್ನು ಬಾಳ್ವೆ ಮಾಡಿದ ಈ ಮನೆ ಇನ್ನು ವೇಷ ಆಚಾರವೈತೆ. ಅಯ್ಯಯ್ಯೋ ಬನ್ರಿ. ಯಾಕೆ, ಏನಾಯ್ತು? ನೀವು ಬರೋದು 10 ನಿಮಿಷ ಲೇಟ್ ಆಗಿದ್ರು ನಿಮ್ಮ ಅಣ್ಣ ನನ್ನ ಶೀಲಹರಣ ಮಾಡ್ಬಿಡ್ತಿದ್ದಾರೆ. ಇಲ್ಲಪ್ಪ, ನಾನು ಈ ಹೆಂಡತಿ ಶೀಲಹರಣ ಮಾಡಲು ಬಂದವಲ್ಲ. ಅದಕ್ಕೆ ಬಂದಿದ್ದೇನೆ. ನನ್ನ ಹೆಂಡತಿ ಅಂದ್ರೆ ನಿನ್ನ ಅತ್ತಿಗೆ ನನಗೆ ಪ್ರಾಣ ಸಂಕಟಕ್ಕೆ ತುತ್ತಾಗಿದ್ದಾರೆ ತಮ್ಮ. ಆಪರೇಷನ್ ಮಾಡ್ಬೇಕಂದ್ರೆ ಡಾಕ್ಟರ್ ಅದಕ್ಕೆ ಹೈಸ್ಕೂಲ್ ಬಂದೆ ಕಣೋ. ಹಣ ಬೇಕಾಗಿತ್ತು. ನಿಜಪ್ಪ. ಎಷ್ಟು ಬೇಕಾಗಿತ್ತು? 50,000 ರೂಪಾಯಿ ತಮ್ಮ. 50,000? ನನ್ನವರು ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದಾರೆ. 50,000 ರೂಪಾಯಿ ಕೊಡೋಕ್ಕಾಗಲಿಲ್ಲ ನಿನಗೆ? ನಾನ ನೀನೇ ಅಯ್ಯೋ, ಅಷ್ಟೊಂದು ದುಡ್ಡಾರಿ? ಅಷ್ಟೊಂದು ದುಡ್ಡಲ್ಲ, ಸುಮ್ಮನೆ ನಾನು ಕೊಡ್ತೀನಿ. ಹಣ ಬೇಕಾ ನಿನಗೆ? ನೀವು ಹೊಡೆಯೋ ಹೊಡೆತಕ್ಕೆ ಎಲ್ಲಾದ್ರೂ ಸತ್ಗಿತ್ ಹೋದಾನೆ ಹಾಳಾಗೋಗ್ತಾನೆ. ಏನು ಬಂಗಾರದಂತ ಇರೋ ನನ್ನ ಹೆಂಡತಿ ಹೇಳಿದಂತ ನೆನ್ಪಿಡ್ತಾ ಇದ್ದೇನೆ. ಇನ್ನು ಮೇಲೆ ಈ ಮನೆಯಲ್ಲಿ ಅಷ್ಟೇ ಅಲ್ಲ, ಊರಲ್ಲಿ ಏನಾದ್ರೂ ಮುಖ ತೋರಿಸಿದ್ದೆ ಆದ್ರೆ ನಿನ್ನ ಪ್ರಾಣವೇ ತಕ್ಕೊಂತೀರಿ. ಹೋಗ ಹಾಳಾಗಿ ನೀನು ಮತ್ತೆ. ಹೊಟ್ಟೆ ಹಸಿದೆ. ಹಾ. ಏನ್ರಿ ನೀವು? ಅಲ್ಲಿ ನಾಯಿ ಒದರಾಕತೈತಲ್ರಿ, ಕನ್ನಡ ನೀವು ಒದರ್ತೀರಲ್ರಿ, ಯಾಕ್ರಿ? ಅಲ್ಲ ನಾ ಚಂದ ಲಂಗ ತಗೊಂಡಿವಾಗ ಚಂದ ಕಾಣ್ತಿದ್ದೆ ನಾನು. ನಮ್ಮ ಅಪ್ಪ ಬ್ಯಾಡ ಅಂದೆ, ಯಪ್ಪ ಇವ್ ಹಾಕಿಸ್ಬೇಡಪ್ಪ ಅಂತಂದ್ರೆ ನನ್ನ ಮಾತ ಕೇಳಲಿಲ್ಲ.
ಇವನು ಹಾಕ್ಸಿದ ಹುಡುಗರು ಬೆನ್ ಹತ್ತೋದ್ ಬಿಟ್ಟ ಊರ ನಾಯಿಗಳೆಲ್ಲ ನನಗ ಬೆನ್ ಹತ್ತಿದು ಆ ನಾಯಿಗೆ ಹೆದರಿ ಗಡಿಗೆ ಒಗದ್ ಬಿಟ್ಟೆ ನನ್ ಮೊಸರು ಕಲ್ತು ಗಡಿಗೆನೂ ಓಡಿತ್ತು ಈ ನಮ್ಮ ಅಪ್ಪ ಕೇಳಿದ್ರೆ ಏನಂತ ಉತ್ತರ ಕೊಡ್ಬೇಕ್ರಿ ಅನುಕೂಲ ಬರತ್ತಲ್ಲ ಬರ್ರಿ ಬರ್ರಿ ಒಡಿ ಮಗ ಒಡಿ ಮಗ ಒಡಿ ಮಗ ಬಿಡಬೇಡ ಅವನ್ನ ಒಡಿ ಮಗ ಒಡಿ ಮಗ ಒಡಿ ಮಗ ಒಡಿ ಮಗ ಬಿಡಬೇಡ ಅವನ್ನ ಸಿಂಗಾಪುರ ಗಂಜಿ ಸುತ್ತಮುತ್ತ ಕೊಂದ್ರೆ ಮತ್ತು ಎಷ್ಟು ಬಿಡಬೇಡ ಅವನ್ನ ಒಡಿ ಮಗ ಒಡಿ ಹೊಟ್ಟೆನಲ್ಲಿ ಏನು ಅದು ನಿನ್ನ ಗಲಾಟೆ ಸಾಹೇಬ್ರೆ ನೋಡ್ರಿ ನೋಡ್ರಿ ಅವ್ರನ್ನ ಯಾರು ನೋಡ್ಬೇಕು ನೀ ಏನಿಲ್ಲ ಬಂದ ಹಾಡಕತ್ತಿಯಲ್ಲಿ ಯಾರನ್ನ ಹೊಡಿತಿದ್ದೀನಿ ಆಡ ಹಾ ಹಾಡಕ್ ಲೈಸೆನ್ಸ್ ತಗ್ಸಿಯಲ್ಲೇ ಲೈಸೆನ್ಸ್ ಕೇಳಕ ನೀವ್ ಯಾರ್ರಿ ನಾ ಹಾಡೋರ್ ಮೇಲೆ ದೊಡ್ಡ ಸಾಹೇಬ ಅದೀನಿ ಎಂತ ಕಾಲ ಬಂತ್ರಿ ಕರ್ನಾಟಕದ ಕನ್ನಡ ಪಾಠದ ಆಡಕ್ ಲೈಸೆನ್ಸು ಅದಕ್ಕೊಬ್ಬರು ಸಾಹೇಬ್ರಂತೆ ಸಾಹೇಬ್ರ ಹಾ ಇನ್ನೊಮ್ಮೆ ಆಡೋದಿಲ್ಲ ಬಿಡ್ರಿ ಹಾಡೋದಿಲ್ಲ ಅಲ್ಲ ಹಾ. ನೀ ಎಲ್ಲದಕ್ಕೂ ಲೈಸೆನ್ಸ್ ಐತ್ ಮಗನ ಈಗ ನೀ ಜಗಳ ಮಾಡ್ಕೊಂಡ್ ಬಂದಿಯಲ್ಲ ಅದಕ್ಕೂ ಲೈಸೆನ್ಸ್ ನೀ ಹಾಡಿಯಲ್ಲ ಅದಕ್ಕೂ ಲೈಸೆನ್ಸ್ ಮಾತಾಡಕ್ ಲೈಸೆನ್ಸ್ ಕುಂದ್ರಾಕ್ ಲೈಸೆನ್ಸ್ ತಿಂದ್ರಾಕ್ ಲೈಸೆನ್ಸ್ ಇದಕ್ ಲೈಸೆನ್ಸ್ ಇದು ಲೈಸೆನ್ಸ್ ಇದಕ್ಕೂ ಲೈಸೆನ್ಸ್ ನಮ್ಮ ಮನೆ ಸಂಡಾಸ್ ಇಲ್ರಿ ಸಾಹೇಬ್ರ ನಿಮ್ಮ ಮನೆ ಸಂಡಾಸ್ಗೆ ದಿವಸ ಬರ್ಬೋದೇನ್ರಿ ಅಲ್ಲಿ ಬೈಲಾಗ ಹೆಣ್ಮಕ್ಳ ಕುಂದಿರ್ತಾರ್ರಿ ನಮ್ಮಂತ ಗಂಡು ಮಕ್ಳು ಎಲ್ಲಿ ಹೋಗ್ಬೇಕ್ರಿ ಹೆಣ್ಮಕ್ಳು ಏಕಾಕ್ ಬಂದಿರಿ ನನಗೆ ಹೇಳ್ತಿರೋ ನೀವು ನನಗೆ ಗೊತ್ತಿಲ್ಲ ಅದ ಮನೆ ಇದು ಸಂಡಾಸ್ license ಬೇಕು ನೋಡು ಮಗನ ಇದು ನೀ ಅಲ್ಲಿ ಜಗಳ ಎದಕ್ ಮಾಡ್ಕೊಂಡ್ ಬಂದಿದಿ ನೋಡ್ರಿ ಅವ್ರು ಯಾರೋ ನಾನು ಸಿನಿಮಾ ಟೆಕಿಸ್ತ ಕುಂತು ಸಿನಿಮಾ ನೋಡಕತ್ತಿದ್ದೀನಿ ಸಾಹೇಬ್ರ ಈ ಬಿಡಿ ಸೇದ ಚಟ ನೋಡ್ರಿ ಸಾಹೇಬ್ರ ಬಂದು ನನ್ನ ಅಂಗಿ ಹಿಡಿದು ಒಯ್ದು 10 ರೂಪಾಯಿ ದಂಡ ಹಾಕ್ಯಾರ ನೋಡ್ರಿ ಒಗಿ ಎಲ್ಲಿ ಬಿಟ್ಟಿನಿ ಏ ಒಗಿ ಮ್ಯಾಲ್ ಬಿಡ್ಲಿಲ್ರಿ ಸಾಹೇಬ್ರ ಬೀಡಿ ಸೇದಿ ಒಗಿ ತಳಗ ಬಿಟ್ಟಿನಿ ಮ್ಯಾಲ್ ಬಿಟ್ರೆ 20 ರೂಪಾಯಿ ದಂಡ ಅಂತೆ ತಳಗ ಬಿಟ್ರೆ 10 ರೂಪಾಯಿ ಅಲ್ಲಿ ಬೋರ್ಡ್ ಏನಂತ ಹಾಕಿರ್ತಾರ ಏನ್ ಹಾಕಿರ್ತಾರ? ಧೂಮಪಾನ ನಿಶ್ವಸಿಸಬಾರದು ಅಂತ ಹಾಕಿರ್ತಾರ. ಹೌದಿಲ್ಲ ನೀನು ಬಿಡಿ ಸೇರಿದ್ದು 1ನೇ ತಪ್ಪು ಹಾಡಾಡಿದ್ದು 2ನೇ ತಪ್ಪು ನನ್ ಜೋಡಿ ವಾದ ಮಾಡ್ತಿಲ್ಲ 3ನೇ ತಪ್ಪು 3ಕ್ಕೂ ದೊಡ್ಡ ಕೇಸ್ ಆಗತ್ ಮಗ ನಡಿ ಒಳಗ ಬೀಡಿ ಸೇದಿ ನಾನು ಹೇಳಿದ್ನಲ್ರಿ ಸಾಹೇಬ್ರ ಮ್ಯಾಲ ಬಿಡ್ಲಿಲ್ರಿ ಸಾಹೇಬ್ರ ದಯಮಾಡಿ ಕ್ಷಮಾ ಮಾಡ್ರಿ ಸಾಹೇಬ್ರ ಕ್ಷಮಾ ಮಾಡ್ರಿ ಸಾಹೇಬ್ರ ಸಾಹೇಬ್ರ ಇದೇನ್ರಿ ನಿಮ್ದು ಮೆತ್ತಗದವ ಕಾಲು ಅವ ನಾವು ಫ್ರಿಜ್ ನಾಗ ಇಟ್ಟಿರ್ತೀವಿ ಕಾಲ್ನ ಫ್ರಿಜ್ನಾಗ ಇಟ್ರೆ ನಿಮ್ಮನೆ ಯಾಕೆ ಫ್ರಿಜ್ ಐತಲ್ಲ ನಮ್ಮ ಮನೆ ಫ್ರಿಜ್ ಇಲ್ರಿ ಸಾಹೇಬ್ರ ಫ್ರಿಜ್ ಇಲ್ಲ ಇಲ್ರಿ ಮಣ್ಣಿನ ಮಡಿಕೆ ಐತಾ ಅದಾವಲ್ರಿ ಆ ಮಣ್ಣಿನ ಮಡಿಕೆ ಒಳಗ ನೀರ್ ಹಾಕಿ ನೆನೆ ಇಡು ಅಲ್ಲಾಡ್ಸ್ಕೋತ ಕುಂದೂರು ಹಾಕತ್ತೀನಿ ಆದ್ರಿ ಸಾಹೇಬ್ರ ಅದೇ ಅಲ್ಗಾಡ್ಸ್ಕೊಂತ ಕುಂದ್ರು ಅಂದ್ರಲ್ಲ ಏನ್ ಅಲ್ಲಾಡ್ಸ್ಕೋತ ಕುಂದಿರ್ತೀನಿ ಕಾಲು ಹಂಗ ಹೇಳ ಏಯ್ ಅದ ಆಮೇಲೆ ಮಾಡುವಂತೆ ಮಗನ ಮೊದ್ಲಿಲ್ ರೊಕ್ಕ ಬಿಚ್ಚು ರೊಕ್ಕ ಎಷ್ಟು 100 ರೂಪಾಯಿ 100 ರೂಪಾಯಿ ಸಾಹೇಬ್ರೆ ಒಂದ್ ಕೆಲಸ ಮಾಡಿರಲ್ಲ ಏನು ನೀವು ನಾಳೆ ದಿವಸ ಇದೇ ಟೈಮ್ ಬಂದ್ಬಿಡ್ರಿ ನಾನು ರೊಕ್ಕ ಕಳ್ಕೊಂಡ್ಬಿಡ್ತೀನಿ ನಾಳೆ ನಾಡಿದ್ದು ಯಾವ ಹಚ್ಚಕ್ ಹೋಗ್ಬೇಡ ಮಗನ ಈ ಸರಳ ಕೊಟ್ಟಿ ಚಲೋ ನಡಿ ಮಾಡ್ತೀನಿ ಈಗ ನನ್ನ ಕಡೆ ಅಷ್ಟು ಇಲ್ಲಲ್ರಿ ಮತ್ತೆ ಎಷ್ಟೈತಿ ಒಂದ್ ಅಡಗ ಐತ್ರಿ ಹರ್ಗ ಅಂದ್ರೆ 10 ರೂಪಾಯಿ 10 ಅಡಗ ಹಾಕ್ಬೇಕು 10 ರೂಪಾಯಿ ಐತಾ ಆಯ್ತು ಕೊಡು ಅದನ್ನ ಕೊಡು ಎಲ್ಲಿ ಕೊಡು 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 ಬಿಡು ಬಿಡು ತಾ 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 ಕೊಡು ಕೊಡು ಬಿಡು ಬಿಡು ತಾ 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 ಕೊಡು ಕೊಡು ಬಿಡು ಬಿಡು ತಾ 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 ಏನ್ ಮಾಡಕತ್ತೀನಿ ಇಡೋದು ತೆಗಿಯೋದು ಮಾಡಕತ್ತೀನಿ ಇಡೋದು ತೆಗಿಯೋದು ನಮಗೆ ಬಗೆಹರಿಯಂಗಿಲ್ಲ ಹಾ. ಇಟ್ರ ಡೈರೆಕ್ಟ್ ಆಗಿ ಇಟ್ಬಿಡ್ಬೇಕು ಡೈರೆಕ್ಟ್ ಹೌದು ಒಮ್ಮೆಗೆ ಒಮ್ಮೆ ಇಡ್ಬೇಕು ಹೌದಾ ಯಾವ ನಮ್ಮಲ್ಲಿ ಹತ್ತು ರೂಪಾಯಿ ಸಿಕ್ತು ನಮ್ಮ ಅಪ್ಪಗೆಲ್ಲ ಉದ್ರಿ ಅಂತ ಹೇಳಕ್ ಬರತ್ತೆ ಹೋಲ್ ಬಿಡು ಬೇಡ ಮಗನ ಹಾ. ಮತ್ ಮಾತಕ್ಕ ನಿಂತಿ ಒಳಗ ಹಾಕಿಸ್ಬೇಕಾದ್ರೆ ನಿನ್ನ ಹೆಸರೇನು ನನ್ನ ಹೆಸರು ಅನುಕೂಲ ಎಲ್ಲಾರ್ಗು ಅನಾನುಕೂಲ ನೀನು ಭಾಳ ಅನುಕೂಲ ಮಾಡಕತ್ತೀನಿ ಎಲ್ಲರೂ ಭಾಳ ಕಂಪನಿಗೆ ಅನುಕೂಲ ಮಾಡೀನಿ ಅವರೆಲ್ಲ ದೊಡ್ಡವರಾಗಿ ಈಗ ನನ್ನ ಕೈ ಬಿಟ್ಟಾರ್ರಿ ಎಲ್ಲ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿಬಿಟ್ರು ಈಗ ನಾನು ಬೇಡ
ಹೋಗ್ಲಿ ಬಿಡು. ಆದ್ರೂ ಸಿನಿಮಾದವ್ರು ನಾನು ಕೈ ಬಿಟ್ಟಿಲ್ಲ. ಎಲ್ಲೇ ಕಾರ್ಯಕ್ರಮಕ್ಕೆ ಹೋದ್ರು ನಮ್ಮ ಅಭಿಮಾನಿಗಳು ಬರ್ತಾರಲ್ಲ, ಅವರೆಲ್ಲ ನಮ್ಗೆ ಅನ್ನ ಮಾಡಕ್ಕೆ ಎಲ್ಲರೂ ಅನ್ನ ಹುಟ್ಟುತ್ತೆ ನನಗೆ. ಹೊಸ ಹೊಸಬ ಹೀರೋಗಳ ಪಿಕ್ಚರ್ ಅದಾವ್ರಿ. ಹೊಸ ಹೀರೋಗಳು 13 ಪಿಕ್ಚರ್ ಅದಾವ. ಸರಿ ಆತಾ. ಮತ್ತೇನು ಮತ್ತೆ ನನಗೆ ಕೇಳೋದ ಪಾಳದ. ನಿಮ್ಮ ಹೆಸರೇನು? ನನ್ನ ಹೆಸರ ಸೂಸಪ್ಪ. ಹೆಣ್ಮಕ್ಳು ಸೂ ಅಂತ ಆ ಹೆಸರಿಂದ ಇಟ್ಕೋತಾರೆ. ನೀವೇನು ಸೂ ಹೆಣ್ಮಕ್ಳು ಹೆಸರು ಇಟ್ಕೊಂಡಿರಲ್ಲ. ನಾವು ಹೆಣ್ಮಕ್ಳದ್ರೆ ಇಟ್ಕೋತೀವಿ, ಗಂಡು ಮಕ್ಳದ್ರೆ ಇಟ್ಕೋತೀವಿ. ಇಟ್ಕೊಳ್ಳೋರು ನಾವು. ಯಾರು ಇಟ್ಕೋರಿ ಅದನ್ನ ನಾ ಯಾರು? ನಿಮ್ಮ ಅಪ್ಪ ಅವ್ರ ಹೆಸರು ಗಿಡಗಂಟಪ್ಪ. ಅವ ಏನ್ರಿ ಗಿಡದಾಗ ಹುಟ್ಟೇನ್ರಿ? ಜಾಲಿ ಮಾಡ್ದ. ಅದನ್ನ ತಗೊಂಡು ನಾ ಏನ್ ಮಾಡುದು? ನಿಮ್ಮ ಅವ್ವ ಅವ್ರ ಹೆಸರು? ಹುಸವ್ವ. ಊಸವ ಅಥವಾ ಅದೇ ಗಬ್ಬನಾಥ. ಎರಡು ಒಂದೇ ನಕ್ಷತ್ರ. ಇವರು ಊಸವ, ಇವರು ಮೂಸವ. ಮೂಸವ ಅಂತ ಇಟ್ಕೊಂಡ್ಬಿಡ್ಬೇಕು. ಎಲ್ಲಾರು ಅದು ಹೆಸರು ಇದೆ ಹೆಸರು ಈ ಹೆಸರು ಇಟ್ರೆ ನಗನಗತಾ ಹೆಸರು ಇರ್ತಾರಲ್ಲ. ಮತ್ತೆ ಆತ ಹೋಗ್ಲಿ ಬಿಡ್ರಿ. ಅದ್ನಾಗ ಊರು ಯಾವ್ದ್ರಿ ಸಾಹೇಬ್ರ? ನಮ್ಮೂರ ಕಾಲ್ಮುರಿ. ಕಾಲ್ಮುರಿ ತಾಲೂಕ್ರಿ? ಕೈಮುರಿ. ಕೈಮುರಿ. ಇನ್ನು ಜಿಲ್ಲಾ ಕೇಳಿದ್ರೆ ಏನ್ ಮುರಿತಾರ? ಆದ್ರೂ ಕೇಳೇ ಬೇಡ್ರಿ ಅವ್ರೆ. ಜಿಲ್ಲಾ ಯಾವ್ದ್ರಿ ಸಾಹೇಬ್ರ? ಕೇಳ ಹಲ್ಲುಮುರಿ. ಬಾಳ ವಿಚಿತ್ರ ಅದಾವ್ರಿ ಸಾಹೇಬ್ರ. ನಮ್ಗೆ ಏನೋ ಹೆಸರು ಅಂದ್ರಲ್ಲ ನಿಮ್ದು? ಎಷ್ಟ್ ಸಲ ಹೇಳಬೇಕ ನಿನಗ? ನಿಮ್ಮ ಅವ್ರೇ ನಾನು ಯಾವ್ದೋ ದೇವ್ರಿಗೆ ಬಿಟ್ಟಿರ್ಬೇಕಿತ್ತು ಅಂತ ಮಾಡಿದ್ದೆ ಸಾಹೇಬ್ರು. ಅಲ್ಲೇ ಬರೋದು ಇಲ್ಲೇ ಬರೋದು. ಬಿಡು. ತೆಗಿ ನಮ್ಮ ಅಡ್ಗ ತೆಗಿ ತೆಗಿ ಅಡ್ಗ ತೆಗಿ. ಅಂದ್ರೆ ಹಿಂದಿನ ನಾಳೆ ನಾವು ಗಂಡ ಹೆಂಡತಿ ಆಗೋರು. ಅಂದಾಗ 10 ರೂಪಾಯಿ ನಿನ್ನ ಹತ್ರ ಇದ್ದೇನು ನನ್ನ ಹತ್ರ ಇದ್ದೇನು ಎರಡು ಒಂದಲ್ಲ. ರೊಕ್ಕ ಇವಳ ಹತ್ರ ಇದ್ರು ಒಂದೇ, ನನ್ನ ಹತ್ರ ಇದ್ರು ಒಂದೇ ಅನ್ನಕತ್ತಾಳಲ್ಲ. ನನಗೆ ಸೆಟಪ್ ಆಗತ್ತಾಳ. ಇರ್ಲಿ ಬಿಡ್ರಿ. ರೊಕ್ಕ ನಿನ್ ಕಡೆ ಇದ್ರು ಒಂದೇ, ನನ್ನ ಕಡೆ ಇದ್ರು ಒಂದೇ. ನಡಿ ಅಯ್ಯೋ ಚಿನ್ನದ ಗೊಂಬೆ ಕಣಂಗ್ ಕಾಣಕತ್ತಿ.